ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ತುಂಬ ಯೂಸ್ಫುಲ್ ವಿಡಿಯೋಸ್ ಬಂದಿದೆ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ. ಇದೇ ರೀತಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಒಂದು ವಿಷಯ, ತುಂಬ ವಿಷಯವನ್ನು ನಾನು ಕೇಳಿದೆ. ಹಲವಾರು ಜನ, ಅದರಲ್ಲಿ ನನ್ನ ಸ್ನೇಹಿತರು ಕೂಡ ಮೀಟ್ ಆದಾಗ ಮಾತಾಡಿದೆ. ಏನು ಅಂತಂದರೆ, ಈ ಒಂದು ರಾಜ್ಯ ಸರ್ಕಾರ ಏನೊಂದು ಭರವಸೆಯನ್ನು ನೀಡಿತ್ತು ಅಧಿಕಾರಕ್ಕೆ ಬರೋವಾಗ, 4 ಗ್ಯಾರಂಟಿ ಯೋಜನೆ, ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ, ಹಾಗೆ ಉಚಿತ ವಿದ್ಯುತ್ತನ್ನು ನೀಡ್ತಕ್ಕಂಥದ್ದು ಅದೊಂದಾಗಿರ್ಬೋದು. ಈ ರೀತಿ ಭರವಸೆಗಳನ್ನು ನೀಡಿ ಆಯ್ಕೆಯಾಗಿದ್ದಂಥ ಸರ್ಕಾರ, ಅದು ವಿಶೇಷವಾಗಿ ಯುವ ನಿಧಿ, ಏನು ನಿರುದ್ಯೋಗದಲ್ಲಿರತಕ್ಕಂಥ, ಉದ್ಯೋಗದಲ್ಲಿರದೇ ಇರತಕ್ಕಂಥ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿನ ಕೊಡ್ತೀವಿ ಪ್ರೋತ್ಸಾಹದ ರೀತಿಯಾಗಿ. ಅವರು ಅದನ್ನು ತಮ್ಮ ಎಜುಕೇಷನ್ಗೆ ಬಳಸ್ಕೊಳ್ಬೋದು ಅಂತ ಹೇಳಿದ್ರಿ. ಬಟ್ ಈಗ ಕಳೆದ ಒಂದು 3-4 ತಿಂಗಳಿಂದ ಯಾವುದು ಯುವ ನಿಧಿ 1 ಪೈಸೆನೂ ಹಣ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಈ ವಿಜಯನಗರದ, ಬೆಂಗಳೂರು, ವಿಜಯನಗರ, ಧಾರವಾಡಗಳಲ್ಲಿ ಸರ್ಕಾರ ಕೊಡ್ತಾ ಇರುವಂಥ ಯುವ ನಿಧಿಯನ್ನು ನಂಬ್ಕೊಂಡು ಎಷ್ಟೋ ಜನ ಅಭ್ಯರ್ಥಿಗಳು ಓದಕ್ಕೆ ಹೋಗಿದ್ದಾರೆ, ಆಯಿತಾ. ಯಾವುದೋ 3,000ದಲ್ಲಿ ನಾವೇನೋ ಒಂದು ಪಿ ಜಿನೋ ಏನೋ ಒಂದು ರೂಮೋ ಮಾಡ್ಕೊಂಡು ಏನೋ ಓದ್ತಿರ್ತಾರೆ. ಆ ಹಣ ಕೂಡ ಈಗ ನಿಂತೋಗಿದೆ, ಆಯಿತಾ. ಈ ಕಡೆ ಸರ್ಕಾರ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡೋದಕ್ಕೆ KPSCಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡಿದೆ. ಇನ್ನು ಗೃಹಲಕ್ಷ್ಮಿದು ಒಂಥರ ವಿಶೇಷ. ಪಾಪ ಈ ಗೃಹಲಕ್ಷ್ಮಿ ಹಣನೂ ಕೆಲವರು ತಾಯಂದರು ಮಕ್ಕಳಿಗೆ ಕೊಡ್ತಾರೆ 2,000. ಹೋಗಲಿ ಬಿಡು, ಮಗ ಏನೋ ಓದ್ತಾನೆ ಮಗಳು. ಕೆಲವ್ರಿಗೆ ತಾಯಂದ್ರ ಹಣದ ಅಕೌಂಟದು ಮಕ್ಕಳಿಗೆ ಲಿಂಕ್ ಇರುತ್ತೆ, ಅವ್ರಿಗೆ ಹಣ ಬರುತ್ತೆ. ನಾನು ತುಂಬ ಜನ ನಮ್ಮ ಫ್ರೆಂಡ್ಸ್ನ ವಿಚಾರಿಸಿದೆ, ಅದು ಕೂಡ ಅಷ್ಟೇ ಅಂತೆ. ಗ್ಯಾಪ್ ಆಗಿದ್ದೇನೋ ಒಂದಿಷ್ಟು ನಾನೇನೋ ಹಾಕ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ಈಗ 1-2 ತಿಂಗಳು ಗ್ಯಾಪ್ ಆದರೆ ಅದು 2 ತಿಂಗಳದ್ದು ಸೇರಿಸಿ ಹಣ ಹಾಕಿರ್ತಾರೆ ಅಂತ. ಇಲ್ಲ ಅಂತೆ, ಅದು ಎಲ್ಲಿ ಗ್ಯಾಪ್ ಆಗಿರುತ್ತೆ ಅಲ್ಲಿಗೆ ಮುಗೀತು, ಮತ್ತು ಎಲ್ಲಿ ಸ್ಟಾರ್ಟ್ ಮಾಡಿದಾಗ 1 ತಿಂಗಳು ಹಾಕೋದಂತೆ. ಇದು ಯಾವ ಸೀಮೆ ಯೋಜನೆ ರೀ? ಅದ್ರ ಜೊತೆ ಮೊನ್ನೆ DCM ಸಾಹೇಬ್ರು ಹೇಳ್ತಾರೆ, ನಾವು ಹಣ ಹಾಕ್ತೀವಿ ಅಂತ ಹೇಳಿದ್ವಿ, ಪ್ರತಿ ತಿಂಗಳು ಅಂತ ಹೇಳಿದ್ವಾ ಅಂತ. ಪ್ರತಿ ತಿಂಗಳು ಹಣ ಅಂಥೇಳಿ ಸಾರಿ ಸಮಾವೇಶಗಳಲ್ಲಿ, ಪ್ರತಿ ಅಡ್ವರ್ಟೈಸ್ಗಳಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿದ್ರ ಗ್ಯಾರಂಟಿ ಯೋಜನೆಗಳು ಅಂತ. ಯಾಕೆ ಬೇಕಿತ್ತು ನಿಮಗೆ ಈ ರೀತಿ ಅಂಥದ್ದು ಜೀವನ? ನೇರವಾಗಿ ಹೇಳಬೇಕಿತ್ತು, ನಮ್ಮ ಕೈಲಿ ಇದನ್ನೆಲ್ಲ ಹೊಂದ್ಸೋಕ್ಕಾಗಲ್ಲ ಅಂಥೇಳಿ ಹೋಟ್ ತೊಗೊಂಡು ಗೆಲ್ಲಬೇಕಾಗಿತ್ತು. ಈ ರೀತಿ ನಿಮ್ಮ ಮಾತನ್ನು ನಾವು, ಎಸ್ಪೆಷಲಿ ಈ ಕಡೆ ಬೆಂಗಳೂರು ಈ ಭಾಗದ ದಕ್ಷಿಣ ಕರ್ನಾಟಕ ಜನರದ್ದು ಒಂದು ಕಡೆ, ನಮ್ಮ ಉತ್ತರ ಕರ್ನಾಟಕದ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಜನ ಎಲ್ಲ ಪಾಪ ಇದನ್ನು ನಂಬ್ಕೊಂಡು ಓಟ್ ಹಾಕ್ಬಿಟ್ರು ಎಲ್ಲರೂ. ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಎಲ್ಲ ಕಡೆ ಕ್ಲೀನ್ ಸ್ವೀಪಲ್ಲಿ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಆಗಿ ಆಡಳಿತ ಹಿಡಿಯೋದಕ್ಕೆ ಅಲ್ಲೂ ಕೂಡ ಹೆಲ್ಪ್ ಆಯಿತು. ಬಟ್ ಈಗ ಆಗ್ತಾ ಇರೋದೇನು? ಮಾತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಂದರೆ ನಿಮಗೆ ಯಾವ ಸೀಮೆ ಸರ್ಕಾರ ರೀ ನಿಮ್ಮದು? ಅಟ್ಲೀಸ್ಟ್ KS ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ 2 ದಿನದಲ್ಲಿ ಹೇಳ್ತೀವಿ ಅಂತ ಹೇಳಿದವರು CMಗೆ ಯಾವ ಮುಖ ಇರುತ್ತೆ ಹೇಳಿ? ಮುಂದಿನ ಸಲ ನೀವು ವಿದ್ಯಾರ್ಥಿಗಳ ಹತ್ರ, ಜನರ ಹತ್ರ ಬಂದು ನಿಮ್ಮ ಸರ್ಕಾರದ ಓಟ್ ಕೇಳೋದಕ್ಕೆ. ಖಂಡಿತವಾಗಿ ಹೇಳ್ತೀನಿ, ಪ್ರಜ್ಞಾವಂತ ಯುವಕರು ಯಾರೆಲ್ಲ ಮೋಸ ಹೋಗಿದ್ರು, ಒಂದೇ ಒಂದು ಮತವನ್ನು ನಿಮ್ಮ ಮನೆಯಿಂದ ಹೋಗೋದಕ್ಕೆ ಬಿಡಬೇಡ್ರಿ. ನಿಮ್ಮ ಹೋಲ್ ಮನೆಯಿಂದ, ನಿಮ್ಮ ಇಡೀ ಕುಟುಂಬದಿಂದ, ನಿಮ್ಮ ಊರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೇ ಹೋಗಿ ಪ್ರಚಾರ ಮಾಡಿ. ಇದೇ ರೀತಿ ಆದರೆ ಮುಂದೊಂದು ದಿನ ವಿದ್ಯಾರ್ಥಿಗಳೇ ರಾಜಕೀಯಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬಂದು ಒದಗಿದೆ. ಕೆಲವೊಂದು ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಅದು ಆಗೋಗಿದೆ. ಎಂಥ ರೀತಿಯಾದಂಥ ವ್ಯವಸ್ಥೆ ಇದು? ಸುಳ್ಳು ಭರವಸೆಗಳನ್ನು ನೀಡಿ ಜನರಿಂದ ಓಟ್ ಪಡ್ಕೊಂಡು ನೀವು ಗೆದ್ದ ನಂತರ ನಿಮ್ಮ ಮನಸ್ಸೋ ಇಚ್ಛೆ ಅವುಗಳನ್ನ ಬದಲಾವಣೆ ಮಾಡಿಕೊಂಡು, ಅದರಲ್ಲೂ ಈ ಯುವ ನಿಧಿ ಅಂತೂ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಇತ್ತೀಚೆಗೆ. ಯಾವ ರೀತಿಯಾಗಿ ಯುವಕರು ನಿಮ್ಮನ್ನು ನಂಬ್ತಾರೆ? ಮುಂದಿನ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಓಟ್ ಹಾಕ್ತಾರೆ ನಿಮಗೆ? ಒಂದೇ ಒಂದು ಪರೀಕ್ಷೆ ಇಲ್ಲಿವರೆಗೂ ನಡೆಸಿರೋದು ಆದೇಶ ಪತ್ರವನ್ನು ಸರಿಯಾಗಿ, ಅದೊಂದು ವಿಲೇಜ್ ಅಕೌಂಟೆಂಟ್ ಬಿಟ್ಟರೆ ಯಾವ್ದು ಕೊಟ್ಟಿದ್ದಾರೆ ಹೇಳಿಬಿಡಿ. ಆ KEದು 670 ಪೋಸ್ಟ್ SDFP ಹಣ ಇಲ್ಲ ಅಂತೆ ಅವ್ರ ಹತ್ರ, ಅದನ್ನು ಪ್ರೊಸೆಸ್ ಮುಂದುವರ್ಸೋಕ್ಕೆ. ಇನ್ನು 402 PSI ಆರ್ಡರ್ ಕಾಪಿ ಕೊಟ್ಟಿಲ್ಲ. CTI ಇದು ಅಕೌಂಟ್ ಅಸಿಸ್ಟೆಂಟ್, ಇನ್ನು ಎಷ್ಟು ಲಿಸ್ಟ್ಗಳೇ ಬಂದೇ ಇಲ್ಲ. ಹೆಂಗೆ ಯಾವ ಮುಖ ಇಟ್ಕೊಂಡು ನೀನು ನೇಮಕಾತಿ ಮಾಡೋಕ್ಕಂತೂ ಯೋಗ್ಯತೆಯೇ ಇಲ್ಲ ಬಿಡಿ. ಅದು ದೂರದ ಮಾತಾಯಿತು. ಮಾಡೋಕ್ಕಾಗದೆ ಈಗ ಬೇರೆ ನಾಟಕಗಳು ಶುರುವಾಗಿದೆ. 3 ತಿಂಗಳಿಗೆ ಆಗಬೇಕಾಗಿದ್ದು ಒಳ ಮೀಸಲಾತಿ ಹೊರದಿನ 6-9 ತಿಂಗಳಿಗೆ ತೊಗೊಂಬಂದು ನಿಲ್ಲಿಸಿದ್ರೆ, ಏನು ಈ ವರ್ಷ ಪೂರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆ ರೇಂಜಿಗೆ ಮಾಡ್ತಾಯಿದ್ದೀರಾ. ಯಾವ ಸೀಮೆ ನೀವು ಅಧಿಕಾರವನ್ನು ನಡೆಸ್ತಾ ಇದ್ದೀರಾ? ಅವೆಲ್ಲ ಬಿಟ್ಟು ಯಾವುದಾದ್ರು ಬೇರೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಅದು ಮಾಡ್ತೀವಿ. ಇರೋ ಬೆಂಗಳೂರನ್ನ ನೀಟಾಗಿ ಇಟ್ಕೊಳ್ಳಿ. ಫಸ್ಟ್ ಇರೋ ಯೋಜನೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಕೊಡಿ. ಇರೋ ಸೌಲಭ್ಯಗಳನ್ನು ರೀಚ್ ಮಾಡಿಸಿ ಜನರಿಗೆ ಸರಿಯಾಗಿ. ಜನರನ್ನ, ಅದರಲ್ಲೂ ನಿಜ ಹೇಳ್ತೀನಲ್ಲ, ನಮ್ಮ ಉತ್ತರ ಕರ್ನಾಟಕದ, ಅದು ಕಲ್ಯಾಣ ಕರ್ನಾಟಕದ ಭಾಗದ ಜನರು ತುಂಬ ಮುಗ್ಧರು. ಅವ್ರಿಗೆ ನೀವೇನು ಹೇಳ್ದಂಗೆ ಕೇಳ್ತಾರೆ. ನಿಜಕ್ಕೂ ರಾಜಕೀಯದವರು ಅವ್ರನ್ನ ಭಾರಿ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅಲ್ಲಿ ಕೆಲವರು ಇದ್ದಾರೆ ಆಲ್ರೆಡಿ, ಅವರೆಲ್ಲ ಸಿಂಗಾಪುರದಲ್ಲಿ ಆಸ್ತಿ ಮಾಡ್ಕೊಂಡು, ಎಲ್ಲೆಲ್ಲೂ ಆಸ್ತಿ ಮಾಡ್ಕೊಂಡು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ. ಜನರು ನಂಬಿಸಿ MLA MP ಆಗ್ತಾ ಅಮಾಯಕ ಜನ ಅವರು. ಕೂಲಿ ನಾಲಿಗೆ ಬೆಂಗಳೂರಿಗೆ ಬರ್ತಾರೆ.
ಮಕ್ಕಳನ್ನ ಇಲ್ಲೆಲ್ಲೋ ಸಿದ್ಧಗಂಗಾ ಮಠದಲ್ಲಿ ಬಿಟ್ಟು ಓದಿಸ್ತಾರೆ. ಎಲೆಕ್ಷನ್ ಬಂದಾಗೊಮ್ಮೆ ಅವ್ರನ್ನ ಬಸ್ ಮಾಡಿ ಕರ್ಕೊಂಡು ಓಟ್ ಹಾಕ್ಸ್ಕೊಂಡು ಮತ್ತೆ ಅವ್ರನ್ನ ಬೆಂಗಳೂರಿಗೆ ತಂದು ಬಿಡುತ್ತಾರೆ. ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ. ನಿಜವಾಗ್ಲೂ ಹೇಳ್ತೀನಲ್ಲ, ಬರೀ ಯುವಜನತೆ ಓದಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ನೌಕರಿ ತೊಗೊಂಡ್ರೆ ಸಾಲಲ್ಲ. ಜನರನ್ನು ಎನ್ಲೈಟ್ ಮಾಡಬೇಕು. ಜನರಿಗೆ ಪ್ರತಿ ನಡೆ ಬಗ್ಗೆ ತಿಳಿಸ್ಬೇಕು. ಮುಂದೆ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಪ್ರತಿ ಪ್ರಜ್ಞಾವಂತನಾದಂಥವನು, ಬುದ್ಧಿವಂತನಾದಂಥ ಯುವಕ ಮನೆಯಲ್ಲಿದ್ದರೆ ಇಡೀ ಕುಟುಂಬಕ್ಕೆ ತಿಳಿಸಿ ಹೇಳಬೇಕು. ಎಂಥವ್ರಿಗೆ ನೀವು ಓಟ್ ಹಾಕಿದರೆ ಏನಾಗುತ್ತೆ ವ್ಯವಸ್ಥೆ, ನಾವೇನು ಅನುಭವಿಸ್ತಾ ಇದ್ದೀವಿ ಅಂತ. ಇಲ್ಲದೆ ಹೊರತು ಖಂಡಿತವಾಗಿ ಇದು ಯಾವುದು ಬದಲಾವಣೆ ಆಗಲ್ಲ. ಯುವಶಕ್ತಿ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಿನ ಶಕ್ತಿ, ಅದು ನಮ್ಮ ದೇಶದಲ್ಲಿರುವಂಥದ್ದು, ನಮ್ಮ ರಾಜ್ಯದಲ್ಲಿರುವಂಥದ್ದು. ಖಂಡಿತವಾಗಿ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಯುವಜನತೆ ಬರೀ ಹೀಗೆ ನಿರುದ್ಯೋಗದಲ್ಲೇ ಉಳ್ಕೊಂಡು ಬಿಡಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರ ಶೀಘ್ರವೇ ಈ ಯುವನಿಧಿ ಹಣವನ್ನು ಎಲ್ಲವನ್ನು ಸರಿಯಾಗಿ ಕೊಟ್ಟು ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಮುಗಿಸಿ ಹೊಸ ನೋಟಿಫಿಕೇಷನ್ಗಳಿಗೆ ಚಾಲನೆ ಕೊಟ್ಟರೆ ಅಟ್ಲೀಸ್ಟ್ ಒಂದು ನಂಬಿಕೆ ಅನ್ನೋದಾದರೂ ಉಳಿಯುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಾಂದರೆ ಯಾವುದು ಉಳಿಯಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಬೆಲೆ ಏರಿಕೆ, ಇನ್ನೇನು ಮೆಟ್ರೋದಲ್ಲೂ ಕೂಡ ಏನು ಚಾರ್ಜ್ ಮಾಡ್ತಾಯಿದ್ದಾರೆ ಅಂತ ಬರೀ ಅಲ್ಲಿ ಟಾಯ್ಲೆಟ್ಗೆ ಹೋಗಿ. ಇನ್ನೇನು ಅದೊಂದು ಉಳಿಯುತ್ತೆ, ಅದನ್ನು ಮಾಡ್ತಿದ್ದಾರೆ. ಯಾವ ಸೀಮೆ ಆಡಳಿತ ನಡೆಸ್ತಾರೋ. ಇಷ್ಟಂತೂ ವ್ಯವಸ್ಥೆ ಇದೆ. ನೋಡೋಣ ಈ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ. ಧನ್ಯವಾದ.